ಎಫೆಸ ಪುಸ್ತಕ 6ನೇ ಅಧ್ಯಾಯ 18ನೇ ವಾಕ್ಯ. ನೀವು ಆತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿಯೂ ಪರಿಶುದ್ಧರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿ ಇರ್ರಿ. ನಾವು ಈ ಒಂದು ವಾಕ್ಯ ತುಂಬಾ ವಿಷಯಗಳಿದೆ, ಅನೇಕ ವಿಷಯ ನೋಡಿ ಆಯ್ತು. ಇನ್ನೊಂದೇ ವಾಕ್ಯ ನೋಡಿ ನಾವು 19 ಹೋಗೋಣ. ಹಾಗೆ ಇದರಲ್ಲಿ ಇರುವ ವಿಷಯಗಳು ನೋಡಿ. ಎಚ್ಚರಿಕೆಯಾಗಿ ಇರಬೇಕು, ಪೂರ್ಣ ಚಿತ್ತರಾಗಿ ಇರಬೇಕು, ಎಲ್ಲ ಸಮಯದಲ್ಲಿಯೂ ಪ್ರಾರ್ಥನೆ ಮಾಡೋರಾಗಿ ಇರಬೇಕು, ಎಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋರಾಗಿ ಇರಬೇಕು. ಎಲ್ಲ ಸಮಯದಲ್ಲಿಯೂ ನಾವು ವಿಷಯ ಚೆನ್ನಾಗಿ ನೋಡಿ ಆಯ್ತು. ಅದು ಪ್ರಾರ್ಥನೆ ಮಾಡೋಕ್ಕೆ ಒಂದು ಜಾಗ ಇಲ್ಲ, ಒಂದು ಸಮಯ ಇಲ್ಲ, ಒಂದು ಪರಿಸ್ಥಿತಿ ಇಲ್ಲ. ಯಾವುದು ಪರಿಸ್ಥಿತಿ ಆಗಿರಲಿ, ಸಂತೋಷನೋ ದುಃಖನೋ, ಲಾಭ ನಷ್ಟ, ಸೋತೋಗೋದು ಜಯಿಸುವುದು, ಯಾವುದು ವಿಷಯ ಆಗಿರಲಿ ನಾವು ಪ್ರಾರ್ಥನೆ ಮಾಡಬೇಕು. ಅನೇಕರು ದುಃಖ ಸಮಯದಲ್ಲಿ, ನಷ್ಟ ಸೋತೋ ಸಮಯದಲ್ಲಿ ಪ್ರಾರ್ಥನೆ ಬರಲ್ಲ. ಕೆಲವರು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಆಗ ಅವರು ಸಂತೋಷ ಸಮಯದಲ್ಲಿ ಪ್ರಾರ್ಥನೆ ಮಾಡಲ್ಲ. ತುಂಬ ಸಂತೋಷದ ದೇವರನ್ನೇ ಬೇಡ, ತುಂಬ ಜಾಲಿಯಾಗಿದ್ದಾರೆ. ಆ ಥರ ಅಲ್ಲ. ಯಾವುದು ಪರಿಸ್ಥಿತಿ ಆಗಿರಲಿ, ಯಾವುದು ಸಮಯದಲ್ಲಿ ಆಗಲಿ ನಾವು ದೇವರೇ ಆರಾಧಿಸಬೇಕು. ಅದೇ ಯಾವುದು ಸಮಯದಲ್ಲಿಯೂ ನಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪ್ರಾರ್ಥನೆ ಮಾಡೋಕ್ಕೆ ಒಂದು ಸಮಯ ಇಲ್ಲ. ಆತ್ಮ ಪ್ರೇರಿತರಾಗಿ, ನೆಕ್ಸ್ಟ್ ಆತ್ಮ ಪ್ರೇರಿತರಾಗಿ ಪ್ರಾರ್ಥನೆ. ಆತ್ಮ ಬರುವ ಕ್ಷಣದಲ್ಲಿಯೇ ಎಲ್ಲರಿಗೂ ಚಿಂತೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಲ್ಲ, ಅನ್ಯ ಭಾಷೆಯಲ್ಲಿ ದೇವರೇ ಆರಾಧಿಸ. ಪ್ರಾರ್ಥನೆ ನಮ್ಮ ವಿಷಯ ಯಾವುದು? ನಮ್ಮ ವಿಷಯ ಇನ್ನೂ ದೇವರ ಹತ್ರ ಹೇಳುವುದು. ಅನ್ಯ ಭಾಷೆ ಹೇಳಕ್ಕಾಗುತ್ತಾ? ಆರಾಧಿಸ್ಬೋದು. ಯಾಕೆಂದ್ರೆ 1ನೇ ಕೊರಿಂಥಿಯರ 13ನೇ ವಾಕ್ಯದಲ್ಲಿ ಇದೆ, ನಾನು ದೇವದೂತರ ಭಾಷೆಯಲ್ಲಿ ಮಾತಾಡೋದಾಗಲಿ ಪರವಾಗಿಲ್ಲ, ಆರಾಧಿಸ ಪರವಾಗಿಲ್ಲ ಅನ್ನೋದು. ಸೊ ಅದರಿಂದ ಅರ್ಥ ಆಗುತ್ತೆ. ಅದೇ 1ನೇ ಕೊರಿಂಥಿಯರ 14ನೇ ವಾಕ್ಯದಲ್ಲಿಯೂ ಪೌಲ್ ಹೇಳ್ತಾನೆ, ನಾವು ಗೊತ್ತಿರುವ ಭಾಷೆಯಿಂದ ಅನ್ಯ ಭಾಷೆಯಲ್ಲಿ 1000 ಮಾತಲ್ಲಿ ದೇವರ ಆರಾಧಿಸೋದ್ರಿಂದ ಗೊತ್ತಿರೋ ಭಾಷೆಯಲ್ಲಿ 10 ಮಾತಲ್ಲಿ ಆರಾಧಿಸುವುದೇ ಒಳ್ಳೆದೂ ಇದೆ. ಸೊ ಆರಾಧಿಸಬಹುದು. ಎಲ್ಲದಕ್ಕೂ ಅನ್ಯ ಭಾಷೆ ಇಲ್ಲ ಒಂದು ವಿಷಯ. ಇನ್ನೊಂದು ಅನ್ಯ ವಿಷಯ ಈ ಕಾಲದಲ್ಲಿ ಅವಶ್ಯಕತೆ ಇಲ್ಲದ ಒಂದು ವಿಷಯ. ಅದಕ್ಕೆ ಹಿಂದುಗಡೆ ನಾವು ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ದೇವರು ಕೊಟ್ಟಿದ್ರೆ ಒಳ್ಳೆದು, ಮಾತಾಡೋಣ, ಇಲ್ಲ ಅಂದ್ರಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ, ಹಳೆ ಕಾಲದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಓದುವುದಕ್ಕೆ ಸಿಕ್ಕಲ್ಲ, ಯಾರ ಕೈಯಲ್ಲಿ ಇಲ್ಲ. ಚೆನ್ನಾಗಿ ವಿಷಯ ಅರ್ಥ ಆಗಬೇಕು. ಪೌಲ್ ಬರ್ತಾನೆ ಒಂದು ಸಭೆಗೆ, ಪೇತ್ರ ಬರ್ತಾರೆ ಒಂದು ಮನೆಗೆ, ಅವನ ಬೈಬಲ್ ತಗೊಂಡು ಹೋಗಿ ಮತ್ತಾಯ ಸುವಿಶೇಷ 3ನೇ 4ನೇ ವಾಕ್ಯನ ಹೇಳಕ್ಕೆ ಆ ಕಾಲದಲ್ಲಿ ವಾಕ್ಯ ಬೈಬಲ್ ಇಲ್ಲ. ಬೈಬಲ್ ಎಲ್ಲ ಪ್ರಿಂಟ್ ಆಗುವುದು 5ನೇ ಶತಮಾನಕ್ಕೆ ಮೇಲೆ. ಈ ವಿಷಯ ನಡೆಯುವುದು 1ನೇ ಶತಮಾನ ಕಾಲದಲ್ಲಿ. ಅವಾಗ ಏನಾಗ್ತಾರೆ, ಏನು ಕೈಯಲ್ಲಿ ಇರಲಿಲ್ಲ. ಬೇಕಂದ್ರೆ ಹಾಡು ಆಡ್ಬೋದು ಕಾಣಿಸ್ತಾ, ನನಗೆ ಅಷ್ಟೇ ಗೊತ್ತಿಲ್ಲ. ತಿರ್ಗೆ ಪವಿತ್ರ ಆತ್ಮ ಪ್ರೇರಣೆಯಲ್ಲಿ ಅವರು ದೇವರದು ಮಾತುಗಳು ಹೇಳ್ತಾರೆ ಜನಗಳು. ಆ ಕಾಲದಲ್ಲಿ ಟೇಪ್ ರೆಕಾರ್ಡರ್ ಇಲ್ಲ. ರೆಕಾರ್ಡ್ ಮಾಡಿ ತಿರುಗಿ ನಾವು ರಿವರ್ಸ್ ಮಾಡಿ ನಾನು ಒಂದೇ ಸಾರಿ ಕೇಳಬೇಕು. ಯಾಕೆಂದ್ರೆ ಯಾರಿಗೂ ಅಷ್ಟು ಓದಕ್ಕೂ ಬರೆಯೋದಕ್ಕೂ ಬರಲ್ಲ. ಅಪ್ಪ ಕೇಳುವವರೆಗೂ ಪವಿತ್ರ ಆತ್ಮ ಪ್ರೇರಣೆ ಬೇಕು, ಹೇಳುವವರೆಗೂ ಪವಿತ್ರ ಆತ್ಮ ಪ್ರೇರಣೆ ಬೇಕು. ಆವಾಗ ಕೇಳುವ ವಿಷಯ ಹೃದಯದಲ್ಲಿ ಜ್ಞಾಪಕದಲ್ಲಿ ಇರುತ್ತೆ. ಅವರೇ ಹೇಳ್ತಾರೆ ವಿಷಯಗಳು ಈ ತರ ಇದೆ ಅಷ್ಟೇ. ತಿರುಗ ಬರ ಪ್ರೇಯರ್ ಮೀಟಿಂಗ್ ತಿರುಗ ಅವರು ಬಂದು ಹೇಳ್ತಾರೆ ವಿಷಯಗಳು. ಆ ಕಾಲದಲ್ಲಿ ಅದು ಬೇಕಾಯಿತು ವಿಷಯಗಳು.
ಇನ್ನೊಂದು, ದೇವರು ಜೀವಿಸುತ್ತಾರೆ ಎಂಬ ಚಿಂತ ಜನಗಳಿಗೂ ಬರಬೇಕು. ಯೇಸು ಕ್ರಿಸ್ತುವನೇ ಈ ಪ್ರಸಂಗ ಮಾಡುವ ದೇವರು ಎಂಬ ಚಿಂತ ಜನಗಳಿಗೂ ಬರಬೇಕು. ಯಾಕೆಂದ್ರೆ ಅನೇಕರು ಇವರೊಂದು ಕಳ್ಳ, ಅದಕ್ಕಾಗಿ ಪಿಲಾತ ದಂಡನೆ ಕೊಟ್ಟಿದೆ ಅನ್ನೋ ಚಿಂತೆ ಇತ್ತು ಯೂದ ಜನಗಳ ಮಧ್ಯದಲ್ಲಿ. ಅಲ್ಲ, ನೀವು ಶಿಲುಬೆಯಲ್ಲಿ ಹಾಕಿರುವ ಯೇಸುವರನ್ನೇ ದೇವರು ಕ್ರಿಸ್ತನಾಗಿ ಮಾರ್ಪಡಿಸಿದ್ದಾರೆ ಅನ್ನೋ ವಾಕ್ಯದಲ್ಲಿ ಇದೇನೆಲ್ಲ ಹೇಳ್ತಾರೆ. ಯಾರು? ಪೇತ್ರ. ಸೊ ಇದು ಅರ್ಥ ಆಗಬೇಕೆಂದ್ರೆ ಏನೇನು ವಿಷಯಗಳಾಗಬೇಕು. ಈ ಕಾಲದಲ್ಲಿ ಅರ್ಥ ಮಾಡೋಕೆ ಅದೆಲ್ಲ ಆಗಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ಮುಂದಕ್ಕೆ ಇದೆ ಎಲ್ಲ ವಾಕ್ಯ ಇದೆ. ಇದರಲ್ಲಿ ಇಲ್ಲದ ಒಂದು ಹೊಸದಾಗಿ ಸೇರಿಸಬೇಕಾಗಿರೋ ಅವಶ್ಯಕತೆ ಇಲ್ಲ, ಹೊಸ ಚಂದೆಯಲ್ಲಿ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಆ ಕಾಲದಲ್ಲಿ ಏನು ಅನ್ಯ ಭಾಷೆಯಲ್ಲಿ ಮಾತಾಡೋದು ಅವಶ್ಯಕತೆ ಇತ್ತು. ಆಗೇನು ಪೌಲ್ ಹೇಳ್ತಾನ ವಿಷಯ, ನಾನು ಅನ್ಯ ಭಾಷೆಯಲ್ಲಿ 1000 ಮಾತುಗಳು ಹೇಳೋದ್ರಿಂದ ನನ್ಗೆ ಗೊತ್ತಿರೋ ಭಾಷೆಯಲ್ಲಿ 10 ಮಾತು ಹೇಳೋದೇ ಒಳ್ಳೆಯದು. ಇನ್ನೊಂದು ಅವ್ರು ಹೇಳೋದು, ನೀವು ಸಮಕೂಡಿ ಬರುವಾಗ ಎಲ್ಲಾ ರೀತಿಯಲ್ಲಿ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು. ಯಾರಕ್ಕಾದ್ರೂ ಅನ್ಯ ಭಾಷೆಯಲ್ಲಿ ಮಾತಾಡಬೇಕೆಂದ್ರೆ ಇಬ್ರು ಇಲ್ಲಂದ್ರೆ 3 ಜನ ಅದ ಮೇಲೆ ಯಾರು ಮಾತಾಡಬಾರದು. ಅದು ಯಾವ್ದು ರೀತಿಯಲ್ಲಿ ಮಾತಾಡಬೇಕು? ಒಬ್ರು ಮಾತಾಡಬೇಕು, ಇನ್ನೊಬ್ರು ಅದಕ್ಕೆ ಟ್ರಾನ್ಸ್ಲೇಷನ್ ಕೊಡಬೇಕು, ತಿರ್ಗಾ ಅವ್ರು ಕೂತ್ಕೋಬೇಕು, 2ನೇ ವ್ಯಕ್ತಿ ಮಾತಾಡಬೇಕು, ಅದಕ್ಕೆ ಟ್ರಾನ್ಸ್ಲೇಷನ್ ಒಂದು ವ್ಯಕ್ತಿ ಕೊಡಬೇಕು, ತಿರ್ಗಾ ಅವ್ರು ಕೂತ್ಕೋಬೇಕು. ಬೇಕೆಂದ್ರೆ 3ನೇ ವ್ಯಕ್ತಿ ಅಷ್ಟೇ, ಅದಕ್ಕೆ ಮೇಲೆ ಮಾಡಬಾರದು. ಎಷ್ಟು ಕ್ಲೀನ್ ಆಗಿ ಒಂದು ಸಭೆ ನಡೆಸೋ ಡಿಸಿಪ್ಲಿನ್ ಕೊಟ್ಟಿದ್ದಾರೆ. ಪೌಲ ಹೇಳ್ತಾನೆ, ನಾನು ಬೇಕಂದ್ರೆ ನಿನ್ನಿಂದ ಅಧಿಕವಾಗಿ ಅನ್ಯ ಭಾಷೆಯಲ್ಲಿ ಮಾತಾಡೋ ವ್ಯಕ್ತಿ ಯಾರು, ನಾನು ಅದು ಮಾಡುವುದಿಲ್ಲ. ಯಾವ ಹೇಳ್ತಾರೆ? ಅದು 1ನೇ ಶತಮಾನ ಕಾಲದಲ್ಲಿ. ಇದು ಬರೆಯೋದು AD 68-70 ಕಾಲದಲ್ಲಿ. 2ನೇ ಶತಮಾನ ಶುರು ಆಗಿಲ್ಲ ಆ ಕಾಲದಲ್ಲಿ. ಅದೆಲ್ಲ ಬಿಟ್ಟು ಈಗ ತಿರ್ಗಿ ಅದೆಲ್ಲ ಆಗ್ಬೇಕು, ಇಲ್ಲಂದ್ರೆ ಪವಿತ್ರ ಆತ್ಮ ಇಲ್ಲ ಹೇಳಿ ಒಂದು ಗಲಿಬಿಲಿಯಾಗಿ ಇದು ಮಧ್ಯದಲ್ಲಿ ಸಾತಾನ ಚೆನ್ನ ಆಟ ಆಡುತ್ತಾನೆ. ಅದೇ ವಿಷಯ. ಆಗ ಆತ್ಮನ ಪ್ರೇರಣೆಯಿಂದ ಪ್ರಾರ್ಥನೆ ಮಾಡಬೇಕು. ಏನರ್ಥ? ನಾವು 5 ಸೆನ್ಸ್ ಅಲ್ಲಿ ದೇವನ ಆರಾಧಿಸಬಾರದು. 5 ಸೆನ್ಸ್ ಅಂದ್ರೆ ನೋಡುವುದು, ಸ್ಮೆಲ್, ರುಚಿ, ಮುಟ್ಟುವುದು, ಕಿವಿಯಲ್ಲಿ ಕೇಳುವುದು. ಈ 5 ಸೆನ್ಸ್ ಅಲ್ಲಿ ನಾವು ದೇವನೇ ಆರಾಧಿಸಬೇಡ. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಲ್ಲಿ ಆರಾಧಿಸಿದ್ದಾರೆ ಜನಗಳು. ಸಭೆ ಕೂಡಿ ಬರುವಾಗ ಒಂದೇ ಇದು ವೀಣ, ಎಕ್ಕ, ತುತ್ತೂರಿ, ಕಿನ್ನರ ಏನೇನೋ ಮಾಡುತ್ತಾರೆ. ಒಂದು ಶಬ್ದ, ಕಣ್ಮುಂದೆ ಬಲಿ ಕೊಡುವುದು, ಅದು ನೋಡ್ತಾರೆ. ಆ ಹೊಗೆದು ಸ್ಮೆಲ್ ಬರುತ್ತೆ ಇಲ್ವಾ? ತಿರುಗಿ ಕಣ್ಣಲ್ಲಿ ನೋಡುತ್ತಾರೆ. ಸೊ ದೇವನ ಆರಾಧಿಸ್ತಾ ಚಿಂತೆಯಲ್ಲಿ ಅವರು ಮನೆಗೆ ಬರುವುದು. ಅದೇ ರೀತಿಯಾಗಿ ಈಗಲೂ ಹಿಂದೂ ಧರ್ಮದಲ್ಲಿ ನೋಡಿದಂದ್ರೆ ದೇವರು ಇರುವುದು ഇരുಳಾಗಿರುವ ಒಂದು ಜಾಗದಲ್ಲಿ, ಬೆಳಕಿನ ಇರಲ್ಲ. ಆಗ ಪೂಜೆಗೆ ಏನ್ ಮಾಡ್ತಾನೆ? ಒಂದು ಪ್ಲೇಟ್ ಅಲ್ಲಿ ಕರ್ಪೂರ ಹಾಕಿ ಅದನ್ನ ದೀಪವಾಗಿ ತೋರಿಸ್ತಾನೆ 3 ಸಾರಿ. ನೋಡಿ ತೋರಿಸ್ತಾನೆ. ನೋಡಬೇಕು ಅಂತ ಚಿಂತ ಬರುತ್ತೆ. ಗಿಣಿ ಬೈಲು ಹೊಡಿತಾರೆ. ಆ ಸ್ಮೆಲ್ ಜನಗಳದ್ದು ಮೂಗು ಕೊಳಗಡೆ ಹೋಗುತ್ತೆ. ತಿರ್ಗ ಪ್ರಸಾದ ತಿಂತಾರೆ. ಆ ಬೆಂಕಿ ದೀಪ ಅದ ಮುಟ್ತಾರೆ. ಸೊ 5 ಸೆನ್ಸ್, ರುಚಿ, ಮುಟ್ಟೋದು, ನೋಡೋದು, ಕೇಳೋದು, ಸ್ಮೆಲ್. ಅಪ್ಪ ದೇವರ ನೋಡಿ ದರ್ಶನ ಮಾಡಿ ಬಂದಾಗಿತ್ತು, ಒಂದು ತೃಪ್ತಿ. ಕ್ಯಾಥಲಿಕ್ ಎಲ್ಲ ಅದನ್ನ ಮಾಡುವುದು. ಮುಸಲ್ಮಾನರು ನೋಡಿದ್ರೆ ಅವರು ಇದೇ ರೀತಿಯನ್ನ ಕಿವಿ ಹಾಕ್ತಾರೆ, ಹತ್ರ ಹಾಕ್ತಾರೆ, ಇಲ್ಲಿ ನೋಡ್ತಾರೆ, ಇಲ್ಲಿ ಮುಟ್ತಾರೆ, ಹೂ ನೂತಾರೆ. ಅವ್ರದ್ದು ಆರಾರು ಟಿವಿಲಿ ತೋರಿಸೋದು ನೀವು ನೋಡ್ಬೋದು. ಇದನ್ನ ಮಾಡುವುದು ವಿಷಯ. ಸೊ ಅದರಿಂದ ವ್ಯತ್ಯಾಸವಾಗಿ ನೀವು ಆರಾಧಿಸಬೇಕು. ಆತ್ಮೀಯದಿಂದ ಅಂದ್ರೆ ಆತ್ಮ ಪ್ರೇರಣೆಯಲ್ಲಿ ಆರಾಧಿಸಬೇಕು, ಪ್ರಾರ್ಥನೆ ಮಾಡಬೇಕು. ಅದು ಯಾವುದು? ಮುಟ್ಟುವುದೂ ಇಲ್ಲ, ರುಚಿ ಇಲ್ಲ, ನೋಡಲ್ಲ, ಸ್ಮೆಲ್ ಇಲ್ಲ, ಏನೂ ಇಲ್ಲ. ನಿನ್ನ ಹೃದಯದಲ್ಲಿ ದೇವರದು ಪ್ರಸನ್ನ ನೀವು ಅನುಭವಿಸಬೇಕು. ಆಮೇಲೆ ಆ ಪ್ರೇರಣೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು. ಅದೇ
ಆತ್ಮೀಯ ಪ್ರೇರಣೆಯಲ್ಲಿ ಪ್ರಾರ್ಥನೆ ಮಾಡುವುದು. ಈಗ ಅದೆಲ್ಲ ಹೋಯ್ತು, ಈಗ ಹೊಸ ರೀತಿಯಲ್ಲಿ ಬಂದಾಯ್ತು. ನಾವು ಚಪ್ಪಾಳ ಹೊಡೆದು ದೇವನ ಆರಾಧಿಸೋಣ. ಇದು ಏನು ಆರಾಧನೆ? ಅಪ್ಪ ಎಲ್ಲರೂ ಟಕ 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 ಅಂತ ಚಪ್ಪಾಳೆ ಹೊಡಿವಾಗ ಅದು ಒಂದು ಇಮೋಷನ್ ಆಯ್ತು. ಹಾ, ದೇವರ ಆರಾಧಿಸ್ತಾ ಕೆಲ ಅಪ್ಪ ಈಗ ಈಗ ಅನೇಕ ಸಭೆಯಲ್ಲಿ ಡ್ಯಾನ್ಸ್ ಆಡಿ ದೇವನ ಆರಾಧಿಸ್ಬೇಕು, ಅದು ಒಂದು ಇಮೋಷನ್. ಎಲ್ಲ ಶರೀರ ಪ್ರಕಾರವಾಗಿರೋ ವಿಷಯಗಳು. ಶರೀರ ಪರಿಶ್ರಮದಲ್ಲಿ ದೇವನ ಆರಾಧಿಸುವುದು ಸಾಧ್ಯನೇ ಇಲ್ಲ. ಶರೀರ ಪರಿಶ್ರಮ ವ್ಯರ್ಥ. ಅದಕ್ಕೆ ಅವರು ಹೇಳಿದ್ದಾರೆ, ನಿಮ್ಮ ಹೃದಯ ಇಷ್ಟ ಮುಖಾಂತರನೂ ಅಲ್ಲ, ನಿಮ್ಮ ಶರೀರ ಪ್ರಯತ್ನದಿಂದ ಅಲ್ಲ, ನನ್ನ ಕೃಪೆಯಿಂದನೇ ವಿಷಯ ಆಗುವುದು. ಈಗ ಆಡಿ ತಿಂಗಳು ಬಂದ್ರೆ ನೋಡಬಹುದು ನೀವು, ತಮಿಳುನಾಡಲ್ಲಿ ಪಳನಿ ಎಂಬ ಬೆಟ್ಟಕ್ಕೆ ಹೋಗುವವರೆಲ್ಲ ನೀವು ನೋಡ್ಬೋದು, ಹಿಂದುಗಡೆ ಏನೇನೋ ಶೂಲವಾಕಿ ತೇರಾಕಿ ರೋಡಲ್ಲಿ ಇಳಿದುಕೊಂಡೇ ಹೋಗ್ತಾರೆ. ಮೇಲೆ ಮುಳ್ಳುಗಿಲ್ಲಾಕಿ ಅದಲ್ಲಿ ಇದು ಮಾಡ್ತಾರೆ, ಏನು ಉಯ್ಯಾಲು ಮಾಡ್ತಾರೆ. ಕೂತ್ಕೊಂಡೆಲ್ಲ ಹಿಂದುಗಡೆ ಮುಳ್ಳಲ್ಲಿ ಬಾಡಿ ಉಯ್ಯಾಲಾಗೋದು 3 ಸಾರಿ 4 ಸಾರಿ. ಶರೀರ ಪರಿಶ್ರಮ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಮಾಡ್ತಾರೆ. ಆಗ ಗೊತ್ತಿರುವವರು ನಮ್ಮನ್ನು ಒಳಗಡೆ ಜನರು ಅದೇ ರೀತಿಯಲ್ಲಿ ಮಾಡ್ತಾರೆ. ಅದೇ ವಿಷಯ. ಶರೀರ ಆ ರೀತಿಯಲ್ಲಿ ಮಾಡೋದು, ಬೇರೆ ರೀತಿಯಲ್ಲಿ. ಈ ಸೀಸನ್ ನೋಡಿ, ಈಗ ಶಬರಿಮಲೆ ಸೀಸನ್, ಚಪ್ಪಳ ಹಾಕಲ್ಲ, ಕಪ್ಪು ಕಲರ್ ಮಾತ್ರ ಧರಿಸುವುದು, ಅದು ಮುಟ್ಟಲ್ಲ, ಇದು ತಿನ್ನಲ್ಲ. ಬೆಳಗ್ಗೆ 4 ಗಂಟೆ ಚಿಲ್ಲಿನ ಚಳಿಯು ನೀರಲ್ಲಿ ಸ್ನಾನ ಮಾಡಬೇಕು. 40 ದಿನ ಅವರು 40 ದಿನ ಉಪವಾಸ, ಇವರು 40 ದಿನ ಉಪವಾಸ. ದೇವರ ಆಶೀರ್ವಾದದಲ್ಲಿ ನೋಡಿ ಎಲ್ಲಿಂದ ಬಂದಿದ್ವಿ ಈ ಚಿಂತೆ ಎಲ್ಲ. ಮೋಸೆ 40 ದಿನ ದೇವರ ಜೊತೆಗೆ ಇತ್ತು ಬೆಟ್ಟ ಮೇಲೆ. ಯೇಸು ಕ್ರಿಸ್ತು ಪವಿತ್ರ ಆತ್ಮದಿಂದ ಶೋಧಿಸಲ್ಪಡುವುದಕ್ಕಾಗಿ ಹೋಗಿದ್ದಾನೆ. ಶೋಧನೆ ಬಿಡುಗಡೆಗೆಲ್ಲ, ಬೆಲೆ ಸಿಕ್ಕುವುದಕ್ಕೆಲ್ಲ. ಬೆಲದಲ್ಲಿ ಇರುವಾಗ ಶೋಧಿಸಲ್ಪಡುವುದಕ್ಕಾಗಿ ಹೋಗಿದ್ದಾರೆ. ಶೋಧನೆ ನಿಮಿತ್ತ ಬೆಲವಿನ ಆಯಿತು, ಒಟ್ಟ ಹಸಿ ಬಂದಿದ್ದು ಯೇಸು ಕ್ರಿಸ್ತಕ್ಕೆ. ಚೆನ್ನಾಗಿ ಅರ್ಥ ಆಗಬೇಕು ನೋಡಿ, ವಾಕ್ಯದಲ್ಲಿನ ವಿಷಯಗಳು ಆಳವಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆ ಹಸಿ ಬರುವಾಗ ಸಾತಮ್ಮ ಹೇಳಿದ್ರು, ನೀವು ದೇವ್ರದ್ದು ಮಗನ ಅಂದ್ರೆ ರೊಟ್ಟಿಯಾಗಿ ಮಾಡ್ರಿ, ಬೆಲವಿನ ಆಯ್ತಾರ ಹಸಿ ಬಂದಲ್ಲಿ ತಿನ್ರಿ. ಈಗ ಪಾಸ್ಟ್ರಿಗಳಿಗೂ ಬೆಲವಿನೂ ಆಗಲ್ಲ, ಹಸಿಯೂ ಬರಲ್ಲ. ಯಾಕೆ? ಒಂದೊಂದು ಪಾಸ್ಟ್ರುಗಳು 40 ದಿನ ಉಪವಾಸನ ಹೇಳ್ತಾರೆ. ಏನ್ ಮಾಡ್ತಾರೆ? ನನ್ಗೆ ಗೊತ್ತಿರೋ ಅನೇಕ ಕೆಲ ಪಾಸ್ಟ್ರುಗಳು 2 ಕೋಳಿದು ಸೂಪ್ ಮಾಡಿ, ಅದು 3 ಗ್ಲಾಸು, ಬೆಳಗ್ಗೆ 1 ಗ್ಲಾಸು, ಮಧ್ಯಾಹ್ನ 1 ಗ್ಲಾಸು, ರಾತ್ರಿ 1 ಗ್ಲಾಸು. ಬೇರೆ ಕುಡಿಯೋದಲ್ಲ. ಮಾಂಸ ಎಲ್ಲ ಏನು ಮಾಂಸ ಬೇಕಾಗಿಲ್ಲ ಅಲ್ವಾ? 2 ಕೋಳಿ ಕಟ್ ಮಾಡಿ ಮಸಾಲೆಲ್ಲ ಹಾಕಿ நல்லா ಕುದಿಸಿ 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 3 ಗ್ಲಾಸ್ ತನಕ ಮಾಡಿ, ಬೆಳಗ್ಗೆ 1, ಮಧ್ಯಾಹ್ನ 1, ನೈಟ್ 1. ತಿರ್ಗ ಅವ್ರಿಗೆ ಏನು ತಿನ್ನೋದು, ತಿನ್ಬೇಡ, ನಿಮ್ಮ ಶರೀರಕ್ಕೆ ಬೇಕಾದ ನ್ಯೂಟ್ರಿಷನ್ಸ್ ಎಲ್ಲ ಸಿಕ್ಕಿತ್ತು. ಬೇರೆ ಕಲರ್ ಇದ್ದಾರೆ. ಬೆಳಗ್ಗೆ 1 ಪ್ಯಾಕೆಟು ಹಾಲು ಎಷ್ಟು ಅರ್ಧ ಲೀಟ್ರ್ ಬರುತ್ತೆ, ಅದನ್ನೆಲ್ಲ ಕುದಿಸಿ ಅದ್ರೊಳಗೆ ಬಾದಾಮು, ಪಿಸ್ತಾ, ಕ್ಯಾಶಿನಟ್ಟು ಏನೇನಿದೆ ಎಲ್ಲ ಹಾಕಿ ತಿಕ್ಕಾಗಿ ಪಾಸ್ಟ್ರಕ್ಕೆ ಮುಟ್ಟಬಾರ್ದು. ಕುಡಿಯೋದು ಮಧ್ಯಾಹ್ನ 1 ಗ್ಲಾಸು, ನೈಟ್ 1 ಗ್ಲಾಸು. 40 ದಿನ ಇರ್ತಾರೆ. ಈ ರೀತಿ ಇದೆಲ್ಲ ಯಾರು ಹೇಳಿದ್ರು ಈ ಥರ ನಾಟಕ ಮಾಡಕ್ಕೆ? ತಿರ್ಗಾ 40 ದಿನ ಮಾಡಿ ದೇವರೊಂದು ಅಭಿಷೇಕ ಕೊಟ್ಟಿದೆ. ಎಲ್ಲಿದೆಪ್ಪ ವಾಕ್ಯದಲ್ಲಿ? ಯೇಸು ಕ್ರಿಸ್ತು ಬೆಳಗಿನಾಯ್ತು, ಅವರ ಅಭಿಷೇಕ ಸಿಕ್ಕುವುದಕ್ಕಾಗಿ ಹೋಗಿದ್ದಾರೆ. ಈ ರೀತಿಯಲ್ಲಿ ನಾವು ನೋಡಬೇಕು ವಿಷಯಗಳು. ಇವರು 40 ದಿನ ಏನ್ ಮಾಡಲ್ಲ, ಒಳ್ಳ ಬಟ್ಟ ಧರಿಸೋದಿಲ್ಲ, ಚಪ್ಪಲ್ ಹಾಕೋದಿಲ್ಲ. ಅನೇಕರು ಮನೆಯಲ್ಲಿ ಈಗಲೂ ಹೋಗುವಾಗ ನೋಡ್ಬೋದು, ಒಂದು ಗೂಡಾರ ಮಾಡಿ ಅದುಗಳೊಡ ವಾಸ ಮಾಡುವುದು. ಕಲ್ಲು ಮುಳ್ಳು ಎಲ್ಲ ಕಾಲಕ್ಕೆ ಮೆತ್ತನೆ ಹೇಳಿ ಆ ಥರ ಏನೇನೋ ಮಾಡಿ ಶರೀರ ಪರಿಶ್ರಮ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರು ಆ ರೀತಿಯಲ್ಲಿ ದೇವರ ಕಡೆಯಿಂದ ದಯ ಸಿಕ್ಕಿದ್ರೆ ಅವರು ಇವರು ಈ ರೀತಿ ಇದೇ 40 ದಿನನ್ನ ಬಕ್ರೀದಕ್ಕೆ ಅವರು ಮಾಡ್ತಾರೆ. ಯಾರು? ಮುಸ್ಲಿಮ್ಸ್. ಈ 40ನೇ ಯಾರು ಬಿಟ್ಟಿಲ್ಲ. ರಂಜಾನ್ಗೆ 25, ಬಕ್ರೀದಕ್ಕೆ 40. 25 ಎಲ್ಲಿಂದ ಬಂದಿದೆ ರಂಜಾನ್ಗೆ? ಕ್ಯಾಥಲಿಕ್ 25 ದಿನ ಉಪವಾಸ ಮಾಡ್ತಾರೆ. ಈಗ ನೋಡಿ, ಈಗ ಡಿಸೆಂಬರ್ 1ನೇ ತಾರೀಕಿಂದ 25 ದಿನ ಇಲ್ವಾ
ಮಾಂಸ ಮುಟ್ಟಲ್ಲ, ಮನೆಯಲ್ಲಿ ಒಳ್ಳೆ ವಿಷಯ ಏನು ಮಾಡಲ್ಲ. ಕ್ಯಾಥಲಿಕ್ಕಿಗಳು ಮದುವೆ ಮಾಡಲ್ಲ, ಬ್ಯಾಪ್ಟಿಸಂ ಕೊಡಲ್ಲ, ಮನೆ ಗೃಹ ಪ್ರವೇಶ ಮಾಡಲ್ಲ, ಏನು ಮಾಡಲ್ಲ 25 ದಿನ. ಅದನ್ನ ರಂಜಾನ್ಗೆ ಅವರು ಮಾಡಲ್ಲ. ಎಲ್ಲ ನೋಡಿ ಒಂದಿಂದ ಒಂದು ಕಾಪಿ. ಇದು ಎಲ್ಲಿಂದ ಬರುವುದು ಈ ವಿಷಯ? ಈಜಿಪ್ಟ್ ಆರಾಧನೆ ವಿಷಯದಿಂದ ಬರುತ್ತೆ. ಇದು ಈ ಕಾಲದಲ್ಲಿ ಹೆಚ್ಚಾಗಿ ಮಾಡಿ ಅದು ಪವಿತ್ರ ಪ್ರೇರಣ ಇದೆಲ್ಲ ಅಲ್ಲ ವಿಷಯ. ದೇವರು ಹೇಳ್ತಾರೆ ವಿಷಯ. ಇದೇ ನಾವು ಲಾಸ್ಟ್ ನೋಡಿದ್ರೆ ಎಫೆಸರ್ ಪುಸ್ತಕದಲ್ಲಿ 5ನೇ ಅಧ್ಯಾಯ 14, 15ನೇ ವಾಕ್ಯದಲ್ಲಿ ಇದೆ. ಆದುದರಿಂದ ಯಾವುದರಿಂದ? ನೀವು ಈ ಕೇಳಿ ನೋಡಿದ ವಾಕ್ಯದಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರಿಂದ ಎದ್ದೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಆತನು ಹೇಳುತ್ತಾನೆ. ಆದ ಕಾರಣ ನೀನು ನಡಕೊಳ್ಳುವ ರೀತಿಯಲ್ಲಿ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ನೋಡಿದ್ರ ಇದು ಯಾರಿಗೆ ಈ ಪುಸ್ತಕ ಬರೆದಿದೆ? ಎಫೆಸರ್ ಪುಸ್ತಕ ಎಫೆಸ ದೇಶದಲ್ಲಿ ಇರುವ ವಿಶ್ವಾಸಿಗಳಿಗಾಗಿ ಬರೆದಿರುವ ಪುಸ್ತಕ ಇದು. ಅವಿಶ್ವಾಸಿಗಳಿಗಾಗಿ ಅಲ್ಲ. ಅಪ್ಪ ವಿಶ್ವಾಸಿಗಳ ಜೀವನದಲ್ಲಿ ಅನೇಕ ഇരുಳಿತ್ತು. ಯಾಕೆ? ಆ ವಾಕ್ಯದಲ್ಲಿದೆ, 15ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸು ನನಗೆ ಪ್ರಕಾಶ ಕೊಡಿರಿ ನೋಡುವುದಕ್ಕೆ. ನೀ ഇരുಳಲ್ಲಿ ಇದೆ, ಅದಕ್ಕೆ ಕಾರಣ ಏನಾಯ್ತು? ನಿದ್ರೆ ಮಾಡ್ತೀರಾ. ಏನು ನಿದ್ರೆ ಇದು? ನಿಮ್ ಮಾಂಸಿಕವಾಗಿ ನಿದ್ರೆ ಮಾಡೋದು ನಿದ್ರೆ ಅಲ್ಲ ಇದು. ಕಣ್ಣೆಲ್ಲ ತೆರೆದುಕೊಂಡು ಸುತ್ತಾಡಿ ಬರ್ತೀರಾ, ಎಲ್ಲ ಮಾಡ್ತೀರಾ. ಹಾಗೆ ಸಭೆಗಳಲ್ಲಿ ಪ್ರಪಂಚದಲ್ಲಿ ಯಾವ ವಿಷಯ ಬಗ್ಗೆ ನಿಮ್ಗೊಂದು ಚಿಂತೆ ಇಲ್ಲ. ಸೊ ಆತ್ಮನ ನಿದ್ರೆ. ನಿನಗೆ ಯೇಸು ಕ್ರಿಸ್ತು ಏನು ಕೊಡ್ಲಿ? ಪ್ರಕಾಶ ಕೊಡ್ತಾನೆ. ಆವಾಗ ಕಣ್ಣು ತೆರೆಯಲ್ಪಟ್ಟು ಗೊತ್ತಾಗುತ್ತೆ ವಿಷಯಗಳು. ಓಹೋ, ಈ ತರ ಎಲ್ಲ ನಡೀತಪ್ಪ. ವಾಕ್ಯದಲ್ಲಿ ಈ ತರ ಹೇಳಿದ್ದಾರೆ, ಜನಗಳು ಈ ತರ ಎಲ್ಲ ಮಾಡ್ತಾರೆ, ಇದು ಸರಿಯಲ್ಲ, ನಾನು ಈ ರೀತಿಯಲ್ಲಿ ಮಾಡಬಾರದು ಎಂಬ ಚಿಂತೆ ಆವಾಗನ ಬರುವುದು. ಇಲ್ಲಂದ್ರೆ ಬರುವುದಿಲ್ಲ. ಅವ್ರ ಜೊತೆಗೆ ನಾವು ಆಮೇಲೆ ಹೇಳಿ ಮುಂದಕ್ಕೆ ಹೋಗೋರು. ಅವ್ರಿಗೇನು ಸಾತನ ಆರಾಧಿಸ್ತಾರೆ, ಅವರು ಯೇಸುನ ಆರಾಧಿಸುವುದು ಕರೆಕ್ಟಪ್ಪ, ತಪ್ಪಿಲ್ಲ. ಅವರು ಯೇಸು ಕ್ರಿಸ್ತನ ಆರಾಧಿಸ್ತಾರೆ. ನಮ್ಗೆ ಯಾಕಿದಲ್ಲ? ನಿಮ್ಗೆ ಗೊತ್ತಾ? ನೀವು ಅರಿದಿಲ್ಲ, ಗೊತ್ತಿಲ್ಲ ಅಂದ್ರೆ ಬಿಡಿ. ನಮ್ಗೆ ಯಾಕಿದೆ? ಏನೋ ಒಂದು ಹೇಳಿ ಸ್ತೋತ್ರ ಹೇಳಿ ಮುಂದಕ್ಕೆ ಹೋಗಬೇಕು, ಇದೇ ಗೊತ್ತು. ಆತರ ಬೇಡ. ಆತರ ಜೀವನ ಮಾಡಿದಂದ್ರೆ ಅರ್ಥ ಆಗಬೇಕು. ಸ್ವಯವಾಗಿ ಯಾರು ಹೇಳಬೇಕಾದ್ರೆ ಔಷಧ ಇಲ್ಲ. ಈ ವಾಕ್ಯವನ್ನೇ ಆತರ ಇರೋರನ್ನ ನ್ಯಾಯ ತೀರ್ಪು ಕೊಡುವುದು. ನೀವು ಆತ್ಮೀಯದಲ್ಲಿ ನಿದ್ರೆ ಮಾಡುವುದು. ನಿನಗೆ ಯೇಸು ಕ್ರಿಸ್ತು ಪ್ರಕಾಶ ಕೊಡಬೇಕು. ಎದ್ದಳು ಅವರು ಬಿಟ್ಟು ಆತರ ನಾವು ಮಾಡಬಾರದು. ಅವ್ರಿಗೆ ಜ್ಞಾನವಿಲ್ಲದ ಮಾಡ್ತಾರೆ. ನೀವು ಜ್ಞಾನ ಇಲ್ಲದರಿಂದ ಅಲ್ಲ, ಜ್ಞಾನದಿಂದ ಆತ್ಮೀಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಆರಾಧಿಸಬೇಕು. ಆಮೇಲೆ ಈ ವಿಷಯ ನಾವು ನೋಡಿ. ಈಗ ಮುಂದಕ್ಕೆ ಎಚ್ಚರಿಕೆ ಎಂದೂರು ವಿಷಯ ಪ್ರಾರ್ಥನಾ ಮಾಡುವ ವಿಧ. ಪ್ರಾರ್ಥನೆ ಮಾಡಬೇಕು ಹೇಳಿ. ಈಗ ಪ್ರಾರ್ಥನೆ ಮಾಡುವುದು ಬುದ್ಧಿ ಇಲ್ಲದವರದ್ದೆಲ್ಲ, ಬುದ್ಧಿಯಲ್ಲಿ ಹೇಳಿದಾರಲ್ಲ, ಇದು ಏನದು? ಈ ವಿಷಯ ನಾವು ನೋಡಬಹುದು. ಮತ್ತಾಯ ಸುವಿಶೇಷ 6ನೇ ಅಧ್ಯಾಯ 7-8 ವಾಕ್ಯ. ನೀವು ಪ್ರಾರ್ಥನೆ ಮಾಡುವಾಗ ಅನ್ಯನು ಮಾಡುವಂತೆ ವ್ಯರ್ಥವಾದದನ್ನು ಪದೇ ಪದೇ ಹೇಳಬೇಡಿರಿ. ಯಾಕೆಂದರೆ ತಾವು ಬಹಳವಾಗಿ ಮಾತನಾಡುವುದರಿಂದ ತಮ್ಮ ಪ್ರಾರ್ಥನೆಯು ಕೇಳಲ್ಪಡುವುದೆಂದು ಅವರು ಯೋಚಿಸುತ್ತಾರೆ. ಆದುದರಿಂದ ನೀವು ಅವರಂತೆ ಇರಬೇಡಿರಿ. ನಿಮ್ಮ ತಂದೆಯನ್ನು ಕೇಳುವುದಕ್ಕಿಂತ ಮುಂಚೆಯೇ ನಿಮಗೆ ಅಗತ್ಯವಾಗಿರುವಗಳು ಯಾವುವು ಎಂಬುದು ಆತನಿಗೆ ತಿಳಿದಿದೆ. ಅವ್ರು ಗೊತ್ತು. ಅನ್ಯಾಯ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಡಿರಿ. ಪದೇ ಪದೇ ಬಹಳ ಮಾತುಗಳಿಂದ ನೀವು ಪ್ರಾರ್ಥನಾ, ಬಹಳ ಮಾತು
ಬೇಡ ಅಂದ್ರಲ್ಲ, ಆ ಚೆನ್ನಾಗಿ ವಾಕ್ಯ ಪದೇ ಪದೇ ಅದೇ ವಿಷಯ, ಬಹಳ ಮಾತಲ್ಲ, ಪದೇ ಪದೇ ಬಹಳ ಮಾತು. ಆ ಪದೇ ಇಷ್ಟ ಇಲ್ಲ ಅನ್ನೋ ವಿಷಯ ಅರ್ಥ ಆಗುತ್ತಾ? ತಿರುಗ ಅದೇ ವಿಷಯ ಹೇಳಿ, ಅದೇ ಮಾತು ಹೇಳಿ, ಅರ್ಧ ಗಂಟೆ ಪ್ರಾರ್ಥನೆಯಲ್ಲಿ 25 ನಿಮಿಷ ಅದೇ ವಿಷಯ ತಿರುಗ ಹೇಳಿ ಇರುವ ಪ್ರಾರ್ಥನಾ ಬೇಡ. ಪದೇ ಪದೇ ಬಹಳ ಮಾತಿಂದ ಪ್ರಾರ್ಥನೆ ಮಾಡಿ, ಆಗ ಪದೇ ಪದೇ ಬೇಡ. ಒಂದು ವೇಳೆ ನಿಮ್ಮ ವಿಷಯ ಅರ್ಧ ಗಂಟೆ ಹೇಳುವ ರೀತಿಯಲ್ಲಿ ಇರ್ಬೋದು, ಪ್ರತಿ ವ್ಯಕ್ತಿಗೆ ಪ್ರತಿ ಕುಟುಂಬದಲ್ಲಿ ವಿಷಯ ಬೇರೆ ಬೇರೆ. ಸೊ ಅದಕ್ಕನುಸಾರವಾಗಿ ನೀವು ಬೇಕಂದ್ರೆ 2 ಗಂಟೆ 10 ಗಂಟೆ ಪ್ರಾರ್ಥನೆ ಮಾಡಿ, ಆಗ ಹೇಳುವ ವಿಷಯ ತಿರುಗ ಹೇಳ್ಬೇಡ. ಅರ್ಥ ಆಯ್ತಾ? ಬಹಳ ಮಾತಿಂದ ಪ್ರಾರ್ಥನೆ ಬೇಡ ಅಂತ ಅರ್ಥ ಅಲ್ಲ, ಪದೇ ಪದೇ ಬಹಳ ಮಾತು ಬೇಡ. ಯಾಕೆ ಬೇಡ? ಅವ್ರನ್ನ ಕಿವಿಡನ ಇಲ್ಲ ಕುರುಡನ? ಯಾಕೆ ತಿರುಗ ಪದೇ ಪದೇ ಯಾಕೆ ಹೇಳುವುದು ಆ ವಿಷಯ? ನಮ್ಮ ಚಿಂತೆ ಒಂದು ವೇಳೆ ಅವ್ರು ಕೇಳಿಲ್ಲ ಅಂದ್ರೆ, ಒಂದು ವೇಳೆ ಅವ್ರು ಮರೆದು ಹೋಗಿದಂದ್ರೆ, ಅಯ್ಯೋ ನಮ್ಮಲ್ಲಿ ಇಷ್ಟು ವಿಷಯಗಳಿದೆಲ್ಲ, ಇಷ್ಟು ಪಾಪ ಇದೆಲ್ಲ ನನ್ನಲ್ಲಿ, ನಾನು ಇವತ್ತು ಅಲ್ಲಿ ಹೋಗಿ ಬಂದರೆ ಇಲ್ಲಿ ಹೋಗಿ ಬಂದ, ಅಲ್ಲಿ ನೋಡಿ ಇಲ್ಲಿ ಮಾತಾಡಿಲ್ವಾ, ಬೈದಲ್ವಾ, ಅಯ್ಯೋ ದೇವರು ನಮ್ಮ ಪ್ರಾರ್ಥನಾ ಕೇಳ್ತಾರೋ ಇಲ್ವೋ, ನಮ್ಮನ್ನ ಬೈತಾರೆ, ನಾವು ಕಾರಣ ತೋರು ದೇವರಲ್ಲ ಎಂಬೆಲ್ಲ ಚಿಂತೆ, ಬೆಳಗಿನ ಚಿಂತೆ ಸಾಕ್ತಾ ತಗೊಂಡು ಬರ್ತಾರೆ. ಅದು ಮುಖಾಂತರವಾಗಿ ಏನಾಗುತ್ತೆ, ನಮಗೆ ಆ ಒಂದು ದೃಢ ನಂಬಿಕೆ ಇರಲ್ಲ. ಅದಕ್ಕಾಗಿ ನಾವೇನ್ ಮಾಡೋದು, ಪದೇ ಪದೇ ಹೇಳುವುದು. ಬಹಳ ಮಾತಲ್ಲ ತಪ್ಪು, ಪದೇ ಪದೇ ಬಹಳ ಮಾತನ್ನ ತಪ್ಪು. ಅರ್ಥ ಆಗುತ್ತಾ? ಚೆನ್ನಾಗಿ ಅರ್ಥ ಆಗಬೇಕು. ಒಂದು ವೇಳೆ ನಿಮ್ಮ ವಿಷಯ ಬಹಳ ಮಾತಿಂದ ಅರ್ಧ ಗಂಟೆ 1 ಗಂಟೆ 10 ಗಂಟೆ ವಿಷಯ ಬಂದ್ರೆ ಮಾಡಿ, ತಪ್ಪಲ್ಲ. ವಿಷಯ ಎಲ್ಲಿ ಸರಿಯಾಗಲ್ಲ, ಹೇಳಿರೋ ವಿಷಯ ಪದೇ ಪದೇ ತಿರುಗ ಹೇಳುವುದನ್ನ ತಪ್ಪು. ಅರ್ಥ ಆಗುತ್ತಾ? ಆ ರೀತಿಯಲ್ಲಿ ನೀವು ಮಾಡುವರು. ಅದು ಯಾರು ಆ ಥರ ಮಾಡುವುದು? ಅಜ್ಞಾನಿಗಳು ಮಾಡುತ್ತಾರೆ. ಅವರು ಅನ್ಕೊಳ್ತಾರೆ ಜಾಸ್ತಿ ಮಾತಿಂದ, ಬಹಳ ಮಾತು ತುಂಬಾ ಮಾಡಿದ್ರಿಂದ, ಪದೇ ಪದೇ ಮಾಡಿದ್ರಿಂದ ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾರೆ. ಯಾಕೆ ಅದ್ರ ಹೇಳ್ತಾರೆ? ಕೇಳ್ತಾರೇನು ಅವರು ಚಿಂತೆ ಮಾಡ್ತಾರೆ. ಅದಕ್ಕರ್ಥ ದೇವರು ಕೇಳುವುದಿಲ್ಲ ಅರ್ಥ ಅಲ್ವಾ? ಅದೇ ಅರ್ಥ. ನಾವು ಯಾರ ಬಗ್ಗೆ ಏನೊಂದು ಹೇಳುವಾಗ ಅಯ್ಯೋ ಎಲ್ಲರೂ ಹೇಳ್ತಾರೆ ಆ ಸಿಸ್ಟರ್ ಸರಿ ಇಲ್ಲ ಅನ್ನೋ, ಅದೇನರ್ಥ? ಎಲ್ಲರೂ ಹೇಳ್ತಾರೆ ಆ ಸಿಸ್ಟರ್ ಸರಿ ಅಲ್ಲ, ಅದಕ್ಕರ್ಥ ಆ ಸಿಸ್ಟ್ರು ಒಳ್ಳೆಯವರೇ ಏನರ್ಥ ಇಲ್ವಾ? ಆಗ ಆ ಸಿಸ್ಟ್ರು ಒಳ್ಳೆಯವರು, ಅದೇ ಅಲ್ಲಿ ಕಂಟಿನ್ಯೂ ಫಿನಿಶ್ ಆಗ್ಬೋದು. ಎಲ್ಲರೂ ಹೇಳ್ತಾರೆ ಆ ವ್ಯಕ್ತಿ ಸರಿ ಅಲ್ಲ, ಆಗ ಆ ವ್ಯಕ್ತಿ ಸರಿಯೇನೆ. ಅದಕ್ಕೆ ನಾವು ಹೇಳುವುದು ಎಲ್ಲರೂ ಹೇಳ್ತಾರೆ ಆತರ, ಆಗ ವಿಷಯ ಆತರ ಅಲ್ಲ. ಅದೇ ರೀತಿಯಲ್ಲಿ ಇದು ಅವರು ಅನ್ಕೊಳ್ತಾರೆ, ಪದೇ ಪದೇ ಬಹಳ ಮಾತಿಂದ ತುಂಬಾ ನೇರದಿಂದ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಪ್ರಾರ್ಥನೆ ಕೇಳ್ತಾರೆ ಅವ್ರು ಅನ್ಕೊಳ್ತಾರೆ. ಅದಕ್ಕರ್ಥ ಆಗ ದೇವರು ಕೇಳಲ್ಲ. ಯಾರವರು? ಅಜ್ಞಾನಿಗಳು. ಅದೇ ಫಸ್ಟ್ ಸ್ಟೆಪ್ ಪದ. ನೀವು ಪ್ರಾರ್ಥನೆ ಮಾಡುವ ಅಜ್ಞಾನಿಗಳಂದ್ರೆ ಪ್ರಾರ್ಥನೆ ಮಾಡಬೇಡ. ಆಗ ನಮಗ ದೃಢ ನಂಬಿಕೆ ಇರಬೇಕು. ಏನಿರಬೇಕು? ಏನ ದೃಢ ನಂಬಿಕೆ? ನಮ್ಮ ಪ್ರಾರ್ಥನೆಗೆ ಮೊಣಕಾಲು ಊರುವುದಕ್ಕೂ ಮುಂಚೆನೆ ನಮ್ಮ ವಿಷಯ ಏನು ದೇವರಿಗೆ ಗೊತ್ತು. ಆ ಗೊತ್ತಿರೋ ದೇವ್ರ ಪದೇ ಪದೇ ಹೇಳ್ಬೇಕಾ? ಅದೇ ವಿಷಯ. ಯಾಕೆ ಹೇಳ್ತೀರಾ? ಅವ್ರ ಮೇಲೆ ನಂಬಿಕೆ ಕೊರತೆ ಆಗಿದೆ. ಅದಕ್ಕೆ ನಾವು ಪದೇ ಪದೇ ಹೇಳೋದು. ಪದೇ ಪದೇ ಹೇಳುವುದಪ್ಪ ಯಾರು? ಅಜ್ಞಾನಿಗಳು. ಇನ್ನು ಇದು ಪ್ರಾರ್ಥನೆ ಬಗ್ಗೆ ನೋಡುವಾಗ ನಾವು 6ನೇ ವಾಕ್ಯದಿಂದ ನೋಡಬಹುದು. 6ನೇ ವಾಕ್ಯ, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆಯೊಳಕ್ಕೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಆಗ ಅಂತರಂಗನ್ನು ನೋಡುವ ನಿನ್ನ ತಂದೆಯು ಬಹಿರಂಗವಾಗಿ ಪ್ರತಿಫಲ ಕೊಡುವನು. ಅರ್ಥ ಆಯ್ತಾ? ಹಾಗೆ ನೀವು ನೀವೇನು ಮಾಡಬೇಕು? ಈಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ರೂಮ್ ಒಳಗಡೆ ಹೋಗಿ ಬಾಗಿಲಾಕಿ ಅಂತರಂಗದಲ್ಲಿರುವ ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ, ಅವರು ನೀವು ಮಾಡುವ ವಿಷಯ ಬಹಿರಂಗವಾಗಿ
ಕೊಡ್ತಾರೆ. ಆಮೆನ್. ನೋಡಿದ್ರ ಏನ್ ಅರ್ಥ ಆಯ್ತು ಇದರಿಂದ? ನಾವು ಗುಂಪಾಗಿ ಪ್ರಾರ್ಥನೆ ಮಾಡಬೇಕು, ಅದೇ ಸಮಯ ಸ್ವಂತವಾಗಿ ತನಿ ವ್ಯಕ್ತಿಯಾಗಿ ನಾವು ದೇವರ ಹತ್ರ ಮಾತಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯಾಕೆ? ಸಮೂಹವಾಗಿ ಗುಂಪಾಗಿ 2-3 ದಿನಗಳಾಗಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ವಿಷಯವೂ ಆ ವ್ಯಕ್ತಿಗೆ ಇರುವ ವಿಷಯ ಹೇಳೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲಾ ವ್ಯಕ್ತಿ ಜೀವನದಲ್ಲಿಯೂ ಏನೋ ಒಂದು ರಹಸ್ಯ ವಿಷಯ ಹಿಂದೆ ಇರುತ್ತೆ. ಆ ವಿಷಯ ಎಲ್ಲರ ಹತ್ರ ಹೇಳೋಕ್ಕೂ ಸಾಧ್ಯ ಇಲ್ಲ. ಆಗ ದೇವರು ಹೃದಯ ನೋಡ ದೇವರ ಹತ್ರ ಹೇಳೋದಕ್ಕೆ ನಾಚಿಕೆ ಭಯ ಬೇಡ. ಅದು ಯಾವಾಗ ಹೇಳೋದು? ತನಿಯಾಗಿರುವ ಪ್ರಾರ್ಥನೆ. ನೀವು ಇಂಡಿಪೆಂಡೆಂಟ್ ಆಗಿ ಸ್ವಂತ ಪ್ರಾರ್ಥನೆ ನಾವು ಅದು ಅವರ ಹತ್ರ ಹೇಳಬೇಕು. ಆ ನಮ್ಮ ಹೃದಯ ಅಂತರಂಗ ನೋಡುವ ದೇವರು ಆ ವಿಷಯ ಬಹಿರಂಗವಾಗಿ ಕೊಡ್ತಾರೆ. ಆಮೇಲೆ ಇಲ್ಲಂದ್ರೆ ಹೆಂಗೆ ಸಿಗ್ತದೆ? ಅದು 6ನೇ ವಾಕ್ಯ ಹೇಳೋದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತಾರೆ ಕಳ್ಳರು. ಕನ್ನಡದಲ್ಲಿ ಏನು ಗೊತ್ತಿಲ್ಲ. 5ನೇ ವಾಕ್ಯ, ಪ್ರಾರ್ಥನೆ ಮಾಡುವಾಗ ಕಪಟಿಗಳು ಇರಬೇಡ. ಯಾಕೆಂದರೆ ಜನರು ನೋಡುವಂತೆ ಸಭಾ ಮಂದಿರಗಳಲ್ಲಿಯೂ ಬೀದಿಗಳ ಮೂಲೆಗಳಲ್ಲಿಯೂ ನಿಂದು ಪ್ರಾರ್ಥನೆ ಮಾಡುವುದಂತೂ ಅವರು ಪ್ರೀತಿಸುತ್ತಾರೆ. ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ ಅವರು ತಮ್ಮ ಪ್ರತಿಫಲವನ್ನು ಹೊಂದಿದ್ದಾರೆ. ಆ ಥರ ಮಾಡೋರು ಯಾರು? ಕಪಟಿಗಳು. ನೋಡಿ ಅವರು ಉಪಯೋಗಿಸಿರೋ ಪದಗಳು ನೋಡಿ. ಜನಗಳು ನೋಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ತೋರಿಸು ಜನಗಳನ್ನ ಯೇಸು ಕ್ರಿಸ್ತು ನಾನಲ್ಲ ವಾಕ್ಯದಲ್ಲಿ ಹೇಳಿದ್ದಾರೆ. ಆ ಥರ ವ್ಯಕ್ತಿಗಳು ಕಪಟಿಗಳು. ಈ ಕಾಲಕ್ಕೆ ಅನುಸಾರವಾಗಿ ಆ ವಾಕ್ಯ ಸ್ವಲ್ಪ ವ್ಯತ್ಯಾಸವಾಗಿ ಓದಲಾಗುತ್ತೆ. ನೀವು ಕಪಟಿಗಳ ರೀತಿಯಲ್ಲಿ ಜನಗಳು ನೋಡುವ ರೀತಿಯಲ್ಲಿ ಅಲ್ಲಿದೆ ಬೀದಿಗಳಲ್ಲಿ. ಈಗ ಬೀದಿಲಿಂದ ಯಾರು ಪ್ರಾರ್ಥನೆ ಮಾಡಲ್ಲ. ಈಗ ಬೀದಿಯಲ್ಲಿ ಇರೋ ವಿಷಯ ಮನೆಗೆ ಒಳಗಡೆ ಕೂತ್ಕೊಂಡೆ ನೋಡಬಹುದು. ಎಲ್ಲಿ? ಟೆಲಿವಿಷನ್ ಅಲ್ಲಿ. ಅಪ್ಪ ಅಲ್ಲಿ ಏನು ಸೇರಿಸ್ಬೇಕು? ಜಸ್ಟ್ ನಾನು ಅರ್ಥ ಮಾಡೋಕೆ ಹೇಳ್ತೀನಿ. ನೀನು ಕಪಟಿಗಳ ರೀತಿಯಲ್ಲಿ ಟೆಲಿವಿಷನ್ ಅಲ್ಲಿ ಜನಗಳು ನೋಡುವ ರೀತಿಯಲ್ಲಿ ಪ್ರಾರ್ಥನಾ ಮಾಡಬೇಡ. ಈಗ ಟೆಲಿವಿಷನ್ ಅಲ್ಲಿ ಟೆಲಿಕಾಲಿಂಗ್ ಇದೆ ಇಲ್ವಾ? ಪ್ರಾರ್ಥನಾ ಸಮಯ 3ರಿಂದ 4 ಗಂಟೆ ಎಲ್ಲರೂ ಲೈವ್ ಟೆಲಿಕಾಸ್ಟ್. ಟ್ರಿಂಗ್ ಹಲೋ ಯಾರು? ನಾನು ಇವರು ಮಾತಾಡ್ತೀವಿ. ಏನು ವಿಷಯ ನಿಮಗೆ? ನಿಮ್ಮ ಹೆಸರು ಹೇಳಿ, ಜಾಗ ಹೇಳಿ. ನಾನು ಈ ವ್ಯಕ್ತಿ ಈ ಊರಿಂದ ಫೋನ್ ಮಾಡ್ತೀವಿ. ಏನು ವಿಷಯ? ನನಗೆ ಅದು ಇದೆ, ಲೊಟ್ಟು ಲೊಸ್ಕು ಎಲ್ಲ ಇದೆ. ಸರಿ, ಕಣ್ಣು ಮೂಡ್ರಿ, ಈಗ ನಾವು ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಪ್ರಾರ್ಥನೆ ಮಾಡಿ ಆಯ್ತು. ಆಮೇಲೆ ಆಯ್ತಾ? ಧೈರ್ಯವಾಗಿರಿ ಸಿಸ್ಟರ್, ಬ್ರದರ್. ನೆಕ್ಸ್ಟ್ ಟ್ರೈನ್ ನೆಕ್ಸ್ಟ್ ಪ್ರಾರ್ಥನೆ ಆಗುತ್ತಲ್ಲ ಟಿವಿಯಲ್ಲಿ. ಇಲ್ಲಿ ಏನು ಹೇಳಿದ್ದಾರೆ ಚೆಂದ ನೋಡಬೇಕು ನಾವು. ನೀವು ಕಪಟಿಗಳ ರೀತಿಯಲ್ಲಿ ಮತ್ತವರು ನೋಡುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಡ್ರಿ. ಅದು ಮಾಡುವುದು ಕಪಟಿಗಳು. ಅಪ್ಪ ಈ ಮಾಡುವರೆಲ್ಲ ಯಾರು? ನೀವೇ ಹೇಳಿ ಯಾರು? ನಾನು ಹೇಳಬೇಡ. ಈ ವಾಕ್ಯಾನುಸರಣ ನೀವು ಅರ್ಥ ಮಾಡಿ ನೀವು ಅನ್ಕೊಳ್ಳಿ ಅಟ್ಲೀಸ್ಟ್ ಹೃದಯದಲ್ಲಿ. ಯಾಕಿದಲ್ಲ ವೇಷ? ಯಾಕೆ ಟಿವಿಲಿ ತೋರಿಸ್ಬೇಕು? ಇಲ್ಲಾರ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಅಪ್ಪ ದೇವರು ಯಾಕೆ ನನ್ನ ನೋಡಿ ಕರೀರಿ, ನಿನಗೆ ಗೊತ್ತಿಲ್ಲದ ಹೆಚ್ಚಾಗಿಲ್ಲ ವಿಷಯಗಳು ನಿನಗೆ ನಾನು ತೋರಿಸ್ತೀನಿ. 33:3 ಇವ್ರು ಹೇಳ್ತಾರೆ ನನ್ನ ಟೆಲಿಫೋನ್ ನಂಬರಲ್ಲಿ ನನಗೂ ಮಾಡ್ರಿ, ನನ್ನ ಕರೀರಿ. ಎಲ್ಲಿಯಾಗಲಿ ಕೊಟ್ಟಿದ ಆ ವಿಷಯ? ನಿಮ್ಗೊಂದು ಸಮಸ್ಯೆ ಅಂದ್ರೆ ಫಲಾನ ಜಾಗದಲ್ಲಿ ಹೋಗಿ ಇನ್ನರ ಹತ್ರ ಎಲ್ಲಿಯಾಗಲಿ ಕೊಟ್ಟಿದ್ದ. ಒಂದು ಯಾಕೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ ಇದೆ, ನಿಮ್ಮ ಕುಟುಂಬದಲ್ಲಿ ಕಾಯಿಲೆ ವ್ಯಾಧಿಸ್ತರಿದೆ ಅಂದ್ರೆ ನಿಮ್ಮ ಸಭೆ ಬೋಧಕನ ಇಲ್ಲನ ಎಲ್ಡರ ಕರ್ಕೊಂಡು ಬಂದು ಅವ ಎಣ್ಣೆ ಒರೆಸಿ ಪ್ರಾರ್ಥನೆ ಮಾಡ್ತಾನೆ, ಸೌಖ್ಯ ಕೊಡ್ತಾರೆ. ಒಂದು ಫಿನಿಶ್. ಬೇರೆ ಏನ್ ಹೇಳಿದ್ದಾರೆ? ಅಂತರಂಗದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ಅಂತರಂಗ ನೋಡೋ ದೇವರು ಬಹಿರಂಗವಾಗಿ ಅದು ಪ್ರತಿಫಲ ಕೊಡ್ತಾರೆ. ಕಬಡ್ಡಿಗಳ ರೀತಿಯಲ್ಲಿ ನೀವು ಮಾಡಬೇಡ. ಅನ್ಯಾಯಗಳ ಹತ್ರ ನೀವು ಮಾಡಬೇಡ. ಬಹಳ ಮಾತಿನಿಂದ ನೀವು ಪದೇ ಪದೇ ಹೇಳಿ ಪ್ರಾರ್ಥನೆ ಮಾಡಬೇಡ. ನೋಡಿ, ಪ್ರಾರ್ಥನೆ ಮಾಡುವುದು ಪವಿತ್ರಾತ್ಮನ ಪ್ರೇರಣೆಯಲ್ಲಿ. ಯಾಕೆ ಬಹಳ ಮಾತು ಬೇಡ ಅಂತ ಹೇಳ್ತಾರೆ?
ನಮ್ಮ ಚಿಂತ ದೇವರು ಎಷ್ಟೋ ಸಾವಿರ ಲಕ್ಷ ಮೈಲು ದೂರ ಇದ್ದಾರೆ ಪರಲೋಕದಲ್ಲಿ. ನಾವು ಇಲ್ಲಿ ಅರ್ಧ ಗಂಟೆ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನಾ ಟ್ರೈನ್ ಹೋಗಿ ರೀತಿಯಲ್ಲಿ ಹೋಗಿ 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 ಇಷ್ಟು ಸೇರೋದವ್ರ ಕಿವಿಯಲ್ಲಿ ಅಲ್ಲ. ನೀವು 5 ನಿಮಿಷ ಪ್ರಾರ್ಥನೆ ಮಾಡಿ ಹೃದಯದಿಂದ, ಅದಕ್ಕೂ ಪ್ರತಿಫಲ ದೇವರು ಕೊಡುತ್ತಾರೆ. ಯಾಕೆ? ಅದೇ ಮತ್ತೆ ಸುವಿಶೇಷ 18ನೇ ಅಧ್ಯಾಯದಲ್ಲಿ 19-20 ವಾಕ್ಯ ನೋಡುವಾಗ ಅಲ್ಲಿ ಇದೆ, ನಾನು ನಿಮಗೆ ತಿರುಗಿ ನೋಡಿ ಪ್ರಾರ್ಥನಾ ವಿಷಯ ಹೇಳಿ, ತಿರುಗಿ ಹೇಳುವುದೇನೆಂದ್ರೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳುವ ಯಾವ ವಿಷಯಕ್ಕಾದರೂ ತನ್ನಲ್ಲಿ ಯಾರು ಬೇಡಿಕೊಳ್ಳುವ ವಿಷಯ ಯಾವುದಕ್ಕಾಗಿಲೂ ಭೂಮಿಯ ಮೇಲೆ ಸಮ್ಮತಿಸಿದರೆ ಅದು ಪರಲೋಕದಲ್ಲಿರುವ ತನ್ನ ತಂದೆಯಿಂದ ಅವರಿಗೆ ಅದು ಆಗುವುದು. ಯಾಕೆಂದರೆ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂದನು. ಹಲ್ಲೆಲೂಯ. ಏನ್ ಹೇಳಿದ್ದಾರೆ? ಎಲ್ಲಿ? ಪರಲೋಕದಲ್ಲಿಯ ನನ್ನ ಹೆಸರಿನಲ್ಲಿ ಇಬ್ರು ಇಲ್ಲ 3,000 ಅಲ್ಲ, 2-3 ಜನ ಕೂಡಿದಂದ್ರೆ ಅಲ್ಲಿ ಒಂದು ಸಮೂಹ ಪ್ರಾರ್ಥನೆ ಆಯ್ತಲ್ವಾ? ಅವ್ರ ಮಧ್ಯದಲ್ಲಿ ಇದೇನೆ. ಅದೇ ನಂಬು. ಯಾವ್ದು ರೀತಿಯಲ್ಲಿ? ಪವಿತ್ರಾತ್ಮನ ಪ್ರೇರಣೆಯಲ್ಲಿ ಅದು ನಂಬಬೇಕು. ಸುಮ್ಮನೆ ಇನ್ನೊಬ್ರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಸ್ವಯಂ ಆತ್ಮೀಯ ಇದರಲ್ಲಿ ನಾವು ನಂಬಬೇಕು. ಇದ್ದಾರೆ ಅವರು 1000 ಕಿಲೋಮೀಟರ್ ದೂರ ಎಲ್ಲ. ನಾವಿಬ್ರು 3 ಸೇರುವಾಗ ಮಿನಿಮಮ್ ಕ್ಯಾಲ್ಕುಲೇಷನ್ ಅದಿಲ್ವಾ? ಅವ್ರ ಮಧ್ಯದಲ್ಲಿ ನನಗೇನೆ ಆ ಚಿಂತನೆ ಇಲ್ಲ. ಅದಕ್ಕೇನೆ ಆತ್ಮಸ್ವರೂಪನೇ ಈಗ ಬಾ, ಇಳಿದು ಬಾ, ಈ ರೀತಿಯಲ್ಲಿ ಬಾ, ಆಡಾಡಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟು ಅವರೇ ಇಳ್ಕೊಂಡು ಬರ್ತಾರೆ ಮಧ್ಯದಲ್ಲಿ. ಆಮೇಲೆ ಇವ್ರಿಗೊಂದು ವೃತ್ತಿ, ಅಪ್ಪ ಅವರು ಬಂದಾಯ್ತಪ್ಪ ಮಧ್ಯದಲ್ಲಿ. ಇಂಗ್ಲಿಷಲ್ಲಿ ಕಮ್ ಜೀಸಸ್, ಕಮ್ ಹೋಲಿ ಸ್ಪಿರಿಟ್, ಕಮ್ നല്ല ಟ್ಯೂನಲ್ಲಿ ಮಾಡುವಾಗ ಜನಗಳಪ್ಪಡಿ ಅದೇ ಆತ್ಮನ ಪರವಶದಲ್ಲಿ ಇಲ್ಲೇನು ಬರಲ್ಲ. ಅವ್ರು ಹೇಳಿದ್ದಾರೆ, ಅವರು ನನ್ನ ಕರೀರಿ 2-3 ಜನ ಗುಂಪಾಗಿ ಬರುವಾಗ ಆವಾಗ ನಾನು ಬರ್ತೀನಿ ಅವ್ರು ಹೇಳಿದಾರ. ಆ ಥರ ಹೇಳಿದಂದ್ರೆ ಸರಿ, ನೀ ಕರಿಬೇಡ. ನನ್ನ ಹೆಸರಿನಲ್ಲಿ ಏನರ್ಥ? ನನ್ನ ಮಕ್ಕಳಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಗುಂಪಾಗಿ ನೀವು ಬರುವಾಗ 2-3 ಜನ ಸಾಕು, 300-3,000 ಬೇಡ. ಅವ್ರ ಮಧ್ಯದಲ್ಲಿ ನಾನು ಇರುತ್ತೇನೆ. ನಿಮ್ಮ ಪಕ್ಕದಲ್ಲಿ ಇದ್ದಾರೆ. ನೀವು 1 ಸೆಕೆಂಡ್ ಯೇಸುವಲ್ಲಿ ಹೇಳಿ, ಆ ಸೆಕೆಂಡ್ ಉತ್ತರ ಆ ಜಪ ಎಲ್ಲಿ ಹೋಗುತ್ತೆ? ಅವ್ರು ಇಲ್ತಾರೆ ಪಕ್ಕದಲ್ಲಿ. ಆಗ ಒಬ್ಬನಾಗಿದೆ ಏನಾಗ್ಬೋದು? ನಿನ್ನ ಅಂತರಂಗ ನೋಡುವವರು. ಅರ್ಥ ಆಯ್ತಾ? ಈಗ ಅವ್ರು ಎಲ್ಲಿದ್ದಾರೆ? ಅವ್ರ ಅಂತರಂಗದಲ್ಲಿ ಇದ್ದಾರೆ, ನೋಡ್ತಾರೆ ನಿಮಗೆ ಅಂತ. ಒಬ್ಬನಾಗಿದೆ, ಮಧ್ಯದಲ್ಲಿ ಇಲ್ಲ, ನಮ್ಮ ಪಕ್ಕದಲ್ಲಿ, ನಿಮ್ಮ ಹೃದಯದಲ್ಲಿ ಇರ್ತಾರೆ. ನಮ್ಮ ಯೋಚನೆ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಅದಕ್ಕೆ ವಾಕ್ಯ ಡಿಫ್ರೆನ್ಸ್ ನೋಡಿ. ಒಬ್ಬ ನಮ್ಮ ಚಿಂತೆ, ನಮ್ಮ ಥಿಂಕಿಂಗ್ ಅವ್ರಿಗೆ ಗೊತ್ತಾಗಿ ಆಗ ಮೊಣಕಾಲು ಊರ್ತಾನ ಪ್ರಾರ್ಥನೆಗೆ ಇದ್ರೆ ಆ ಸಮಯನೇ ಇದಕ್ಕಾಗಿ ನಮ್ಮ ಮಕ್ಕಳು, ನಮ್ಮ ಮಗಳು, ನಮ್ಮ ಮಗ ಈಗ ಮಂಡಿಗಳು ಹಾಕಿದ್ದಾನೆ, ಪ್ರಾರ್ಥನೆ ಕೂತ್ಕೊಂಡಿದ್ದಾನೆ, ನಿಂತಿದ್ದಾನೆ. ಅದೆಲ್ಲ ಒಂದು ಅನೇಕರು ಮಂಡಿಕಲಾಗಿ ಪ್ರಾರ್ಥನೆ ಮಾಡುವಾಗೇನೆ ದೇವ್ರ ಉತ್ತರ ಕೊಡು. ಕೆಲವರು ಇಲ್ಲ ವಾಕ್ಯದಲ್ಲಿ ಇದೆ, ನಿಂದು ಕೈ ಎತ್ತು ಪ್ರಾರ್ಥನೆ ಮಾಡೋರು ದೇವ್ರ ಉತ್ತರ ಕೊಡು. ನಿಂದಾಗ್ಲಿ ಮಂಡಿಕೆ ಯಾವುದು ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಮಾಡಬೇಕು ನೀ ಚಿಂತೆ ಮಾಡ್ತೀವೋ ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಹೃದಯ ಮುಖಾಂತರವಾಗಿ ದೇವರು ಅದಕ್ಕೂ ಉತ್ತರ ಕೊಡ್ತಾರೆ. ಅಂತರಂಗ ನೋಡುವ ದೇವರು ಆ ವಿಷಯ ಬಹಿರಂಗವಾಗಿ ಕೊಡುತ್ತಾರೆ. ಪ್ರಾರ್ಥನೆ ಮಾಡೋ ರೀತಿ ಗೊತ್ತಾಯ್ತಲ್ಲ? ಯಾಕೆ ಆವಾಗ ನಮ್ಗೆ ಉತ್ತರ ಸಿಕ್ಕೋದು? ಯಾಕೆಂದ್ರೆ ಅವರು ನಮ್ಮ ಪಕ್ಕದಲ್ಲಿ ಇದ್ದಾರೆ. ಆಮೇಲೆ ಈಗ ನಾವು 20 ಜನ ಎಲ್ಲ ಕೂತ್ಕೊಂಡಿದೆ ಅಂದ್ರೆ 20 ಜನ 2-3 ಜನ ಮಧ್ಯದಲ್ಲಿ ಇರೋರು 20 ಜನ ಮಧ್ಯದಲ್ಲಿ ಬರಲ್ವಾ? ಮಿನಿಮಮ್ 2-3. ಅದೇ ಒಂದು ನಾನಿದ್ದೇನೆ ಮಧ್ಯದಲ್ಲಿ. ನಾನು ನನಗೆ ಕೇಳದಲ್ಲ ಕೊಡ್ತೀವಿ. ನಾನು ದೂರನೇ ಅನ್ಕೋಬೇಡ. ಅದಕ್ಕೆ ಪದೇ ಬಹಳ ಮಾತು ಹೇಳಿ ರಬ್ಬರ್ ಬ್ಯಾಂಡ್ ತರ ಇಳಿದುಕೊಂಡು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಅಲ್ಲಿ ಹೋಗಬೇಕು ಬೇಡ, ಪಕ್ಕದಲ್ಲಿದ್ದಾರೆ. ನೀವು ಒಂದು ಯೋಚನೆ ಮಾಡಿ ನೋಡಿ, ನೀವು ಅಂಗಡಿಗೆ ಹೋಗೋ ನಿಮ್ಮ ಮಕ್ಕಳ ಹತ್ರ ನೀವೇನೇ ಹೇಳ್ತೀರಾ, ಅದು ತಗೊಂಡು ಬಾ, ಇದು ತಗೊಂಡು ಬಾ, ತಿರುಗಿ ಏನೇ ಹೇಳ್ತಾರೆ, ಕೋಪ ಬರ್ತಲ್ಲ ಮಕ್ಕಳಿಗೆ. ಕಿವಿ ಇಲ್ಲ ನನಗೆ,
ಬೇಕಾದ ಹೇಳ್ತೀರಾ, ತಗೊಂಡ್ ಬರ್ತೀವಿ, ಹೋಗ್ತಾರ, ಆಗ ಒಂದು ಬಿಟ್ಬಿಟ್ಟೆಲ್ಲ ಬರುವುದು, ತಿರುಗ ಬೈಯೋದು. ಇದು ಮನುಷ್ಯ. ದೇವರ ಹತ್ರ ಅಲ್ಲ, ತಿರುಗ ಇರಬೇಡ, ಒಂದೇ ಸಾರಿ ಹೇಳಿ. ಆಗ ನಂಬಿಕೆಯಲ್ಲಿ ಹೇಳ್ಬೇಕು. ನಂಬಿಕೆಗೆ ಎಷ್ಟು ಕಡಿಮೆ ಆಗುತ್ತೋ ಅದು ಕಾರಣನ ನಾವೇನ್ ಮಾಡೋದು, ಪದೇ 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 ಹೇಳುವುದು. ಪ್ರಾರ್ಥನೆ ಚೆನ್ನಾಗಿ ಅರ್ಥ ಆಗಬೇಕು. ಬಹಳ ಮಾತಲ್ಲ ಅವ್ರು ಹೇಳಿದರು, ಪದೇ ಪದೇ ಬಹಳ ಮಾತು. ಅರ್ಥ ಆಗುತ್ತಾ? ಒಂದು ವೇಳೆ ನಿಮ್ಮ ಕುಟುಂಬ ವಿಷಯ ಬಹಳ ಮಾತಿಂದನೇ ಬರ್ತಂದ್ರೆ ಮಾಡಿ, ತಪ್ಪಲ್ಲ. 10 ಗಂಟೆ 24 ಗಂಟೆ ಪ್ರಾರ್ಥನೆ ಮಾಡಿ. ಅದು ವಿಷಯನೇ ಇಲ್ಲ ಅಪ್ಪ, ಯಾಕೆ 5 ನಿಮಿಷ ಸಾಕು, ಏನು ವಿಷಯ ಅಷ್ಟೇ, ಅದೇ ಅದಕ್ಕೆ ಅರ್ಥ. ಆಗ ಪ್ರಾರ್ಥನೆ ಮಾಡುವುದು ಚಿಂತೆ ಇರಬೇಕು. ನನ್ನ ಹೃದಯ ಅವರು ನೋಡುತ್ತಾರೆ. ನಿನ್ನ ಸ್ವಂತ ಪ್ರಾರ್ಥನೆ ಇದೆ, ಗುಂಪಾಗಿ ಪ್ರಾರ್ಥನೆ ಮಾಡುವಾಗ ಆ ಒಂದು ಚಿಂತೆ ಇರಬೇಕು, ನಮ್ಮ ಮಧ್ಯದಲ್ಲಿ ಯೇಸು ಕ್ರಿಸ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಎಂಬ ನಂಬಿಕೆ, ಅದೇ ದೃಢ ನಿಲ್ಲುವುದು. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇದೇನೆ 18ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಬಗ್ಗೆ ಎಲ್ಲ ವಿಷಯಗಳು ಬರೋದಿನ ಮುಂದಕ್ಕೆ ಹೋಗೋದು.